ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಈ ಒಂದು ಹೊಸ ವಿಡಿಯೋದ ಮುಖಾಂತರ ನಾನು ಚರ್ಚಿಸುತ್ತಿರುವ ವಿಷಯ ಏನೆಂದರೆ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ನವರು ಇತ್ತೀಚೆಗಷ್ಟೇ 2026 ಮಾರ್ಚ್ನಲ್ಲಿ ನಡೀತಾ ಇರುವಂಥ 10ನೇ ತರಗತಿಯ ಪರೀಕ್ಷೆಗೆ ಸಂಬಂಧಿಸಿದಂತೆ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ 31E ಸಂಬಂಧಪಟ್ಟಂತೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಅವುಗಳನ್ನು ಒಂದೊಂದಾಗಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾನು ಮೊದಲನೇ ಮಾಡೆಲ್ ಕ್ವಶನ್ ಪೇಪರನ್ನು ತೆಗೆದುಕೊಂಡಿಲ್ಲ, ಎರಡನೇದು ತೆಗೆದುಕೊಂಡಿದ್ದೀನಿ. ಮೊದಲನೇ ಮಾಡೆಲ್ ಕ್ವಶನ್ ಪೇಪರನ್ನು ಮುಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈಗ ಮೊದಲನೇ ಪ್ರಶ್ನೆಗೆ ಹೋಗೋಣ. ಇನ್ಸ್ಟ್ರಕ್ಷನ್ಸನ್ನೆಲ್ಲ ಓದ್ಕೊಳ್ರಿ. ಮೊದಲನೇ ಪ್ರಶ್ನೆ ಈಗ ಯಾಕೋ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂಗೆ ಕೊಟ್ಟಿಲ್ಲ ಅವನು. ಮೊದಲನೇ ಪ್ರಶ್ನೆ ಇನ್ಫಿನಿಟಿವ್ಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾನೆ. ಅವುಗಳನ್ನು ನಾನೀಗ ಓದ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತಂದು ಕೊಟ್ಟಾರ. ಸೌಧಾನ್ಯ ಮತ್ತು ಶ್ರೀಜನ್ಯರ ನಡುವೆ ಸಂಭಾಷಣೆ ನಡೀತಾ ಇದೆ. ಹಾಯ್ ಶ್ರೀಜನ್ಯ, ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದಿಸ್ ವೆಕೇಷನ್ ಅಂತೇಳಿ ಕೇಳಿದ್ಲು. ಶ್ರೀಜನ್ಯ ಏನು ಹೇಳಿದ್ಲು? ಎಸ್, ಐ ಆಮ್ ಪ್ಲ್ಯಾನಿಂಗ್ ಅ ಟ್ರಿಪ್ ಟು ಪಾಂಡಿಚೇರಿ ವಿತ್ ಮೈ ಕಜಿನ್ಸ್, ವುಡ್ ಯು ಲೈಕ್ ಟು ಜಾಯಿನ್ ಅಸ್ ಅಂತ. ಸೌಧಾನ್ಯ ಏನು ಹೇಳ್ತಾ ಇದ್ದಾಳೆ? ವೆಲ್, ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ ಫಾರ್ ದಿಸ್ ವೆಕೇಷನ್, ಥ್ಯಾಂಕ್ ಯು ಅಂತಂದು ಹೇಳ್ತಾ ಇದ್ದಾಳೆ. ಅಂದ್ರೆ ಸೌಧಾನ್ಯ ಶ್ರೀಜನ್ಯಳನ್ನು ಶೂಟಿಗೆ ಏನು ಪ್ಲ್ಯಾನ್ ಮಾಡಿದಿ ಅಂತ ಕೇಳಿದ್ಲು. ಅದಕ್ಕೆ ನಾನು ಪಾಂಡಿಚೇರಿಗೆ ಹೊಂಟೀನಿ ಅನ್ನುವಂಥ ವಿಷಯವನ್ನು ಅವಳು ಹೇಳಿದ್ಲು. ಈಗ ಸೌಧಾನ್ಯ ಏನು ಹೇಳಕ್ಕಂತಾಳೆ? ನಮ್ಮದು ಪ್ಲ್ಯಾನ್ ಬೇರೆ ಐತಿ, ಆದರೂ ನೀನು ನನ್ನನ್ನು ಕರೆದಕ್ಕೆ ಧನ್ಯವಾದ ಅಂತ ಹೇಳಕ್ಕಂತಾಳೆ. ಈಗ ನಿಮಗೆ ಇನ್ಫಿನಿಟಿವ್ ಕಂಡುಹಿಡೀಲಿಕ್ಕೆ ಭಾಳ ಸುಲಭವಾದ ಒಂದು ವಿಷಯ ಹೇಳಿದ್ದೆ ನಾನು. ಕ್ರಿಯಾಪದದ ಹಿಂದೆ ಟು ಇರಬೇಕು. ಇಲ್ಲೇ ಜಾಯಿನ್ ಅಂದ್ರೆ ಸೇರಿಕೊಳ್ಳೋದು ಒಂದು ಕ್ರಿಯಾಪದದ ಹಿಂದೆ ಟು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಟು ಜಾಯಿನ್ ಅಂತ ಬರೆದುಬಿಟ್ರೆ ನಿಮಗೆ 1 ಅಂಕ. ಇನ್ನು ಎರಡನೇ ಪ್ರಶ್ನೆ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಗೆ ಕೇಳ್ಯಾರ. ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಟೀಚರ್ ಮತ್ತು ತೇಜಸ್ ಅವರ ನಡುವೆ ಸಂಭಾಷಣೆ ನಡೆಯಕ್ಕಂತೈತಿ. ಟೀಚರ್ ಏನು ಹೇಳಕ್ಕಂತಾನ? ಟೀಚರ್ ಏನು ಹೇಳಕ್ಕಂತಾರ ನೋಡ್ರಿ ಅಲ್ಲಿ? ತೇಜಸ್, ಡು ಯು ಹ್ಯಾವ್ ಎನಿ ಟ್ರಬಲ್ ವಿತ್ ಅ ಹೋಮ್ವರ್ಕ್ ಕ್ವಶನ್? ಹೋಮ್ವರ್ಕ್ ಮಾಡ್ಕೊಂಬರೋ ಸಂಬಂಧ ನಿನಗೇನಾದ್ರು ಸಮಸ್ಯೆ ಐತೇನ ಅಂತ ಕೇಳಕ್ಕಂತಾರೆ. ಎಸ್ ಸರ್, ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಲಾಸ್ಟ್ 2 ಕ್ವಶನ್. ತೇಜಸ್ ಏನು ಹೇಳಕ್ಕಂತಾನ? ನನಗೆ ಕೊನೆ 2 ಪ್ರಶ್ನೆಗಳು ಅರ್ಥ ಆಗಲಿಲ್ಲ. ಟೀಚರ್ ಏನು ಹೇಳಕ್ಕಂತಾರೆ? ಲೆಟ್ ಮೀ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕಾನ್ಸೆಪ್ಟ್ ಅಗೇನ್. ಯಾವ ನಿನಗೆ ಅರ್ಥ ಆಗಿಲ್ಲ ಅವನು ಮತ್ತೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಾರಪ್ಪ ಅಂಥೇಳಿ ಶಿಕ್ಷಕರು ತೇಜಸ್ಸನನ್ನು ಕರೆಯಕ್ಕಂತಾರೆ. ಇಲ್ಲಿ ನಿಮಗೆ 4 ಆಪ್ಷನ್ ಕೊಟ್ಟಾರ. ಈ ರೀತಿ ಲೆಟ್ ಮೀ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕಾನ್ಸೆಪ್ಟ್ಸ್ ಅಗೇನ್ ಅನ್ನುವಂಥ ಸೆಂಟೆನ್ಸ್ ಐತಲ್ಲ, ಅದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಿ ಅದು ಏನಾಗುತ್ತೆ ಅನ್ನೋದನ್ನು ಹೇಳಬೇಕು. ಅದು ಆಫರಿಂಗ್ ಹೆಲ್ಪು, ಸೀಕಿಂಗ್ ಇನ್ಫಾರ್ಮೇಷನ್ನು, ಅಥವಾ ಗಿವಿಂಗ್ ಪರ್ಮಿಷನ್ನು, ಅಥವಾ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟು. ಅದು ಏನಾಗುತ್ತಂದ್ರೆ ಶಿಕ್ಷಕರು ತಾವಾಗಿಯೇ ಕರೆದು ಕೇಳಿ ಮುಂದೆ ತಾವಾಗೇ ಹೇಳಲಿಕ್ಕೆ ಮುಂದೆ ಬಂದಾರಲ್ಲ, ಅದಕ್ಕೆ ಅದು ಆಫರಿಂಗ್ ಹೆಲ್ಪ್ ಅಂತಂದು ನೀವು ಬರೀಬೇಕು, ಸಹಾಯಕ್ಕೆ ಮುಂದೆ ಬರೋದು. ಇನ್ನು 3ನೇ ಪ್ರಶ್ನೆ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಐತಿ. ಸ್ವಪ್ನಿಲ್ ಮತ್ತು ಕರಣ್ ಅವರ ನಡುವೆ ಸಂಭಾಷಣೆ ನಡೆಯಕ್ಕಂತೈತಿ. ಯು ಲುಕ್ ಟಯರ್ಡ್, ವಾಟ್ ಹ್ಯಾಪನ್ಡ್ ಅಂತೇಳಿ ಸ್ವಪ್ನಿಲ್ ಕೇಳಕ್ಕಂತಾನ. ಕರಣ್ ಏನು ಹೇಳಕ್ಕಂತಾನ? ಐ ಮಿಸ್ಡ್ ದ ಬಸ್ ಇನ್ ದ ಮಾರ್ನಿಂಗ್, ಹ್ಯಾಡ್ ಟು ಗೋ ಬೈ ವಾಕ್. ಮುಂಜಾನೆ ನಾನು ಬಸ್ ತಪ್ಪಿಸ್ಕೊಂಡ್ಬಿಟ್ನಪ್ಪ, ಅದಕ್ಕೆ ನಡ್ಕೊತ ಬಂದೆಲ್ಲ, ಅದಕ್ಕೆ ರಗಡಾಗ್ಬಿಟ್ಟೈತೆ ನನಗೆ ಅಂತ ಹೇಳಕ್ಕಂತಾನೆ. ಅದಕ್ಕೆ ಸ್ವಪ್ನಿಲ್ ಏನು ಹೇಳಕ್ಕಂತಾನ? ಓ ನೋ, ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್ ಯು ಡ್ಯಾಶ್ ರೀಚ್ಡ್ ದ ಬಸ್ ಸ್ಟೇಷನ್ ಇನ್ ಟೈಮ್. ಅಂದ್ರೆ ಬಸ್ ತಪ್ಪಿಟ್ಟೈತೆ, ಅದು ನೆಗೆಟಿವ್. ಅದು ನೆಗೆಟಿವ್ ಪ್ಲಸ್ ನೆಗೆಟಿವ್ ಪಾಸಿಟಿವ್ ಮಾಡ್ಬೇಕು. ಇಲ್ಲೇ ಏನು ಹಾಕ್ಬೇಕಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ವುಡ್ ನಾಟ್ ಹ್ಯಾವ್. ಅಂದ್ರೆ ನೀನು ಲಘೂನ ಬಸ್ ಸ್ಟ್ಯಾಂಡನ್ನು ಮುಟ್ಟಿದ್ರೆ ನೀನು ಏನು ಮಾಡ್ತಿದ್ದಿಲ್ಲ, ಬಸ್ಸನ್ನು ಇಲ್ಲ ಸ್ವಲ್ಪದು ಯು ವುಡ್ ಹ್ಯಾವ್ ರೀಚ್ಡ್ ದ ಬಸ್ ಸ್ಟೇಷನ್ ಇನ್ ಟೈಮ್. ನೀನು ಸರಿಯಾದ ಸಮಯಕ್ಕೆ ಬಸ್ ಸ್ಟ್ಯಾಂಡನ್ನು ಮುಟ್ಟಿದ್ರೆ ನೀನೇನು ಮಾಡ್ತಿದ್ದಿಲ್ಲ,
ಬಸ್ ಬಸ್ಸನ್ನು ತಪ್ಪಿಸ್ಕೊತಿದ್ದಿಲ್ಲ ಅಂತ. ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್, ನೀನು ಲಘು ಹೇಳ್ಬೇಕಾಗಿತ್ತು. ಯು ವುಡ್ ನಾಟ್ ಹ್ಯಾವ್ ರೀಚ್ಡ್ ಬಸ್ ಸ್ಟೇಷನ್ ಇನ್ ಟೈಮ್. ಅಂದ್ರೆ ನೀನು ಸರಿಯಾದ ಟೈಮ್ ಬಸ್ ಸ್ಟ್ಯಾಂಡಿಗೆ ಹೋಗಿಲ್ಲ, ಅದಕ್ಕೆ ಬಸ್ ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂತ. ಹಂಗೆ ಆಗಬಾರ್ದು ಅನ್ನುವಂಥ ಅರ್ಥ. ಇಲ್ಲಿ ಸರಿಯಾದ ಆಪ್ಷನ್ ವುಡ್ ನಾಟ್ ಹ್ಯಾವ್. ಇನ್ನು ನೆಕ್ಸ್ಟ್ ಏನೈತೆ ನೋಡ್ರಿ, ಇಲ್ಲೇ ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ ಹೇಳ್ಯಾರ. ದೇ ಹಾರ್ಡ್ಲಿ ಟ್ರೈಡ್, ಈ ಸೆಂಟೆನ್ಸ್ ಇಲ್ಲ ಐತೆ ನೋಡ್ರಿ ಇದು. ದೇ ಹಾರ್ಡ್ಲಿ ಟ್ರೈಡ್ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಗೆಹರಿಸೋದು ಅವು ಭಾಳ ಕಷ್ಟಕರವಾದಂಥ ಕೆಲಸ ಅನ್ನುವಂಥ ಸೆನ್ಸ್ನೊಳಗೆ ಐತಿದೆ. ಇಲ್ಲೇ ಕೊಟ್ಟಿರುವಂಥ ವಾಕ್ಯ ಟ್ರೈಡ್ ಅಂದರೆ ಪಾಸ್ಟ್ ಟೆನ್ಸ್ನೊಳಗೆ ಐತಿ. ಆಮೇಲೆ ದೇ ಹಾರ್ಡ್ಲಿ ಟ್ರೈ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಇಲ್ಲಿ ಸ್ವಲ್ಪ ಇದನ್ನು ಡಿಡ್ ದೇ ಅಲ್ಲ, ಡಿಡಂಟ್ ದೇ ಮಾಡ್ಕೊರಿ. ಯಾಕಂತಂದ್ರೆ ಕೊಟ್ಟಿರುವಂಥ ವಾಕ್ಯ ಅಫರ್ಮೇಟಿವ್ ಐತಿ, ಇದನ್ನು ನೆಗೆಟಿವ್ ಮಾಡ್ಬೇಕು. ಡಿಡ್ ದೇ ಅದು ಸ್ವಲ್ಪ ಪ್ರಿಂಟ್ ಇದೆ, ಡಿಡ್ ನಾಟ್ ದೇ ಅಂತಂದು ಅದನ್ನು ಸರಿಯಾಗಿ ಮಾಡ್ಕೊರಿ. ಪಾಸ್ಟ್ ಟೆನ್ಸ್ನೊಳಗೆ ಐತಿ ವಾಕ್ಯ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸಿಲೆಬಲ್ಗೆ ಸಂಬಂಧಪಟ್ಟಂಗಿದೆ. ಒಂದು ಸಿಲೆಬಲ್ ಇರುವಂಥ ಶಬ್ದ ಯಾವುದು ಅಂಥೇಳಿ ಕೇಳ್ಯಾರ. ಇಲ್ಲಿ ಸಿಲೆಬಲಿಗೆ ಸಂಬಂಧಪಟ್ಟಂಗಿದೆ. ಒಂದು ಸಿಲೆಬಲ್ ಇರುವಂಥ ವರ್ಡ್ ಯಾವುದು ಅಂತ ಕೇಳ್ಯಾರ. ರೋಡ್ ಅಂತ ಬರೆದುಬಿಟ್ರೆ ಆಯಿತು. ಉಳ್ಕಿವೆಲ್ಲ 2 ಸಿಲೆಬಲ್ಲು ಹಿಂಗೆ ಅದಾವು. ಇನ್ನು ನೆಕ್ಸ್ಟ್ ಆರ್ಟಿಕಲ್ ತುಂಬೋದೈತಿ. ಮೆಡಿಟೇಟಿಂಗ್ ಫಾರ್ ಹಾಫ್ ಡ್ಯಾಶ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್. ಅವರ್ ಅಂದ್ರೆ ಅಲ್ಲಿ ಎಚ್ ಸೈಲೆಂಟ್ ಆಗುತ್ತೆ, ಹೀಗಾಗಿ ಓವೆಲ್ ಸೌಂಡ್ ಐತಿ. ಹೀಗಾಗಿ ಎಲ್ಲಿ ಓವೆಲ್ ಅಕ್ಷರ ನೋಡಬಾರ್ದು, ಓವೆಲ್ ಸೌಂಡ್ ನೋಡ್ಬೇಕು. ಎಲ್ಲಿ ಓವೆಲ್ ಸೌಂಡ್ ಇರ್ತೈತಿ ಅಲ್ಲಿ ಯಾನನ್ನು ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಂತ ಕೇಳ್ಯಾರ. ಬಿ ಪ್ಲಸ್ ರೀಡ್. ಯಾವಾಗಲೂ ಬಿ ಕೊಟ್ಟು ಅಲ್ಲಿ ಮುಂದೆ ಪ್ಲಸ್ ಕೊಟ್ಟು ವರ್ಬ್ ಕೊಟ್ಟಾರಂದ್ರೆ ಅದನ್ನು ಯಾವುದೋ ಒಂದು ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕಂತನ ಅದು ಅರ್ಥ ನಿಮಗೆ. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಸೈಲೆಂಟ್ಲಿ. ಹೌದಾ? ಅಂದ್ರೆ ಕೆಲಸ ಮುಗಿದು ಹೋಗೈತಿ, ಆದ್ರೆ ಏನಾಗಿತ್ತು, ಶಿಕ್ಷಕರು ಬಂದದ್ದು ಆಗೈತಿ, ಹುಡುಗರು ಏನು ಮಾಡಿದರು ಅನ್ನೋದು ಆಗೈತಿ. ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಂತಾರೆ. ಶಿಕ್ಷಕರು ಯಾವಾಗ ಬಂದರು ಆವಾಗ ಹುಡುಗರು ಓದ್ಕೊತ ಕುಂತಿದ್ರು. ವೇರ್ ರೀಡಿಂಗ್ ಸ್ಟೂಡೆಂಟ್ಸ್ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ವೇರ್ ಬರ್ತೈತಿ, ವಾಸ್ ಬರೋದಿಲ್ಲ. ಆಮೇಲೆ ಕ್ರಿಯಾಪದಕ್ಕೆ ಯಾವುದೇ ಕಂಟಿನ್ಯೂಸ್ ಟೆನ್ಸ್ನಾಗ ING ಹಚ್ಚೋದ್ರಿಂದ ಇದು ಏನಾಗುತ್ತೆ, ವೇರ್ ರೀಡಿಂಗ್ ಆಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಪ್ರಿಪೋಸಿಷನ್ ತುಂಬೋದೈತೆ ನೋಡ್ರಿ. ದ ಡಾಗ್ ಜಂಪ್ಡ್ ಇನ್ ಟು ದ ರಿವರ್. ಇಂಟು ಪ್ರಿಪೋಸಿಷನಲ್ಲಿ ಇಂಟು ಹಾಕ್ಬೇಕು. ಇನ್ನು ಲಿಂಕರ್ ನೋಡ್ರಿ. ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪೌಲ್ ಡ್ಯಾಶ್ ಈಸ್ ಆ್ಯನ್ ಆನೆಸ್ಟ್ ಆಫೀಸರ್ ಅಂತ ಐತಿ. ಅಲ್ಲಿ ಲಿಂಕರನ್ನು ತುಂಬಲಿಕ್ಕೆ ಕೇಳ್ಯಾರ. ಅದಕ್ಕೆ ಸರಿಯಾದ ಉತ್ತರ ಬಿಕಾಸ್. ಸರಿಯಾದ ಉತ್ತರ ಬಿಕಾಸ್ ಅಂಥೇಳಿ ನೀವು ಅಲ್ಲಿ ತುಂಬಬೇಕು. ಇನ್ನು ಮುಂದಿನ ಪ್ರಶ್ನೆ, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ಕೇಳ್ಯಾರ. ಅಂಬೇಡ್ಕರ್ ಡ್ಯಾಶ್ ಇಂಟು ಬ್ರ್ಯಾಕೆಟ್ ಅಬ್ಸರ್ವ್ ಅಂತ ಕೊಟ್ಟಾರ. ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸಿಗ್ನಿಫಿಕೆಂಟ್ ಅಂತಂದು ಅಲ್ಲಿ ಕೊಟ್ಟಾರ. ಅದು ಅಬ್ಸರ್ವೇಷನ್ ಆಗ್ಬೇಕದು, ನೌನ್ ಫಾರ್ಮ್. ಅಬ್ಸರ್ವ್ದು ನೌನ್ ಫಾರ್ಮ್ ಏನಂದ್ರೆ ಅಬ್ಸರ್ವೇಷನ್. ಇನ್ನು ಮುಂದಿನ ಪ್ರಶ್ನೆ ಆ್ಯಕ್ಟಿವೇಸ್ ಪ್ಯಾಸಿವೇಸಿಗೆ ಸಂಬಂಧಪಟ್ಟಂಗಿದೆ. ಬಾಳೇಶ್ವರ ಸೇವ್ಡ್ ರೋಮ. ಭಾಳ ಸಿಂಪಲ್ ಐತಿ ವಾಕ್ಯ. ಕೊಟ್ಟಿರುವಂಥ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ನಾಗ ಐತಿ. ಬಾಳೇಶ್ವರ ಅನ್ನೋದು ಸಬ್ಜೆಕ್ಟ್, ಸೇವ್ಡ್ ಅನ್ನೋದು ವರ್ಬ್, ರೋಮ ಅನ್ನೋದು ಆಬ್ಜೆಕ್ಟ್. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಬೇಕು, ಫಸ್ಟಿಗೆ ಬಂತು. ಬಾಳೇಶ್ವರ ಸಬ್ಜೆಕ್ಟ್ ಇದ್ದದನ್ನು ಆಬ್ಜೆಕ್ಟ್ ಮಾಡಬೇಕು, ಲಾಸ್ಟ್ಗೆ ಹೋತು. ಅದನ್ನು ಬಿ ಸ್ವಲ್ಪ ಕ್ಯಾಪಿಟಲ್ ಮಾಡ್ಕೊರಿ. ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಟೆನ್ಸ್ನಾಗ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಟು ಬಿ ಫಾರ್ಮ್ ವಾಸ್ ಬರ್ತೈತಿ. ರೋಮ ಒಬ್ಬಕ್ಕೆ ಇರೋದ್ರಿಂದ ವಾಸ್ ಬಂತು, ಇಲ್ಲಾಂದ್ರೆ ವೇರ್ ಬರ್ತಿತ್ತು. ಸೇವ್ದು V3 ಫಾರ್ಮ್. ಯಾವುದೇ ಪ್ಯಾಸಿವೈಸ್ನೊಳಗೆ ಕ್ರಿಯಾಪದವನ್ನು V3 ಫಾರ್ಮ್ನಾಗ ಇರ್ಬೇಕಂತ ಐತಿ. ಪಾಸ್ಟ್ ಫಾರ್ಮು ಸೇವ್ಡ, V3 ಫಾರ್ಮು ಸೇವ್ಡ, ಹೀಗಾಗಿ ಸೇವ್ಡ ಬಂತು. ಆಮೇಲೆ ಆಬ್ಜೆಕ್ಟ್ನ ಹಿಂದೆ ಪ್ರಿಪೋಸಿಷನ್ ಬೈ ಇರ್ತೈತಿ, ಹೀಗಾಗಿ ಬೈ ಹಾಕಿವಿ. ಹೀಗಾಗಿ ಬಾಳೇಶ್ವರ ಸೇವ್ಡ್ ರೋಮ ಇದ್ದದ್ದು ರೋಮಾ ವಾಸ್ ಸೇವ್ಡ್ ಬೈ ಬಾಳೇಶ್ವರ ಆತು. ನೆಕ್ಸ್ಟ್ ವಾಕ್ಯ ನೋಡ್ರಿ, ಡಿಗ್ರಿ ಚೇಂಜ್ ಸೂಪರ್ಲೇಟಿವ್ ಡಿಗ್ರಿ ಮಾಡಕ್ಕೆ ಹೇಳ್ಯಾರ. ಕೊಟ್ಟಿರುವಂಥ ವಾಕ್ಯ ಕಂಪೇರಿಟಿವ್ ಡಿಗ್ರಿ ಒಳಗೈತಿ. ಶರಣ್ ಈಸ್ ಟಾಲರ್ ದೆನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ಅಂಥೇಳಿ. ಟಾಲರ್ ದ ಸೂಪರ್ಲೇಟಿವ್ ಫಾರ್ಮ್ ಟಾಲೆಸ್ಟ್. ಯಾವಾಗಲೂ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಆರ್ಟಿಕಲ್ ದ ಇರ್ತೈತಿ.
ಹೀಗಾಗಿ ಶರಣ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಮಾಡಿಬಿಟ್ರೆ ಅಲ್ಲಿ ನೀವು 1 ಮಾರ್ಕ್ಸನ್ನು ಗಳಿಸ್ತೀರಿ. ಇನ್ನು ಡ್ರೀಮ್ ಅನ್ನುವಂಥ ಶಬ್ದವನ್ನು ಕೊಟ್ಟಾರೆ, ಅದನ್ನು ವರ್ಬಾಗೆ ಮಾಡಬೇಕು, ಸ್ವಂತ ವಾಕ್ಯ ಮಾಡಬೇಕು. ಅಂದ್ರೆ ಡ್ರೀಮ್ ನೌನ್ ಆಗಬಾರ್ದು, ವರ್ಬ್ ಮಾಡ್ಬೇಕಂತ ಕೇಳ್ಯಾರ. ಕನಸು ಕಾಣು, ಕನಸು ಅಂತ ಮಾಡಿದರೆ ನೀವು ಅದು ನೌನ್ ಆಗಿಬಿಡುತ್ತೆ. ಅವರು ಕನಸು ಕಾಣು ಅನ್ನುವಂಥ ಅರ್ಥದೊಳಗೆ ಮಾಡ್ರಿ ಅಂತ ಹೇಳ್ಯಾರ. ಐ ಡ್ರೀಮ್ ಅಬೌಟ್ ಮೈ ಫ್ಯೂಚರ್, ನನ್ನ ಭವಿಷ್ಯದ ಬಗ್ಗೆ ನಾನು ಕನಸು ಕಾಣುತ್ತಿದ್ದೇನೆ. ಸರಿಯಾದ ಸೆಂಟೆನ್ಸ್ ಆಗುತ್ತೆ ಅಲ್ಲಿ. ಇನ್ನು ನೆಕ್ಸ್ಟ್ ಒಂದು ಶಬ್ದಕ್ಕೆ ಅಂಡರ್ಲೈನ್ ಮಾಡ್ಯಾರ, ಅದು ಪಾರ್ಟ್ಸ್ ಆಫ್ ಸ್ಪೀಚ್ನಾಗ ಏನಾಗುತ್ತೆ ಅಂತ ಕೇಳ್ಯಾರ. ಶಿ ಬೈಸ್ ಅ ಕಾಸ್ಟ್ಲಿ ಆರ್ನಮೆಂಟ್, ಅವಳು ದುಬಾರಿಯಾದಂಥ ಆರ್ನಮೆಂಟ್ಸನ್ನು, ಒಡವೆಗಳನ್ನು ಖರೀದಿಸಿದ್ಲು. ಕಾಸ್ಟ್ಲಿ, ನೀವು ಎಲ್ವೈ ನೋಡತ್ಲೇನ ಏನು ಮಾಡಿಬಿಡ್ತೀರಿ, ಕನ್ಫ್ಯೂಸ್ ಮಾಡ್ಕೊಂಡು ಎಡ್ವರ್ ಬಂದುಬಿಡ್ತೀರಿ. ಆದರೆ ಇದು ಎಡ್ವರ್ ಬಲ್ಲ, ಎಲ್ಲ ಎಲ್ವಾಯ್ಗಳು ಎಡ್ವರ್ ಬಲ್ಲ, ಇದನ್ನು ಲಕ್ಷ್ಯ ಇಟ್ಕೋರಿ. ಇದು ಎಡ್ಜೆಕ್ಟಿವ್. ಆರ್ನಮೆಂಟ್ ಅನ್ನೋದು ನೌನ್. ಯಾವುದು ನೌನನ್ನು ಹೊಗಳುತ್ತದೆಯೋ, ಯಾವುದು ನಾಮಪದವನ್ನು ಹೊಗಳುತ್ತದೆಯೋ ಅದು ಎಡ್ಜೆಕ್ಟಿವ್. ಮುದ್ದಾಮ್ ಇಂಥವು ಕನ್ಫ್ಯೂಸ್ ಆಗುವಂಥವು. ಯಾಕಂದ್ರೆ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ, ಎಲ್ವೈ ಬಂತಂದ್ರೆ ಶಿ ವಾಕ್ಸ್ ಸ್ಲೋಲಿ, ಈ ಥರ ಹೇಳ್ಕೊಟ್ಬಿಟ್ಟಿರ್ತಾರೆ. ಎಲ್ವೈ ಬಂತಂದ್ರೆ ನೀವು ಎಡ್ವರ್ ಬರೀರಿ ಅಂಥೇಳಿ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕಂತನ ಮುದ್ದಾಮ ಈ ಥರದ ಸೆಂಟೆನ್ಸ್ಗಳನ್ನು, ಎಕ್ಸಾಂಪಲ್ಗಳನ್ನು ಕೊಡ್ತಾರೆ. ಇದು ಎಡ್ವರ್ಬ್ ಅಲ್ಲ, ಎಡ್ಜೆಕ್ಟಿವ್. ಇನ್ನು ಸೋ ದ್ಯಾಟನ್ನು ಬಳಸಿರಿ ಅಂತ ಕೇಳ್ಯಾರ. 2 ವಾಕ್ಯಗಳನ್ನು ಒಂದು ವಾಕ್ಯವನ್ನಾಗಿ ಜೋಡಿಸೋದು. ನಿತಿನ್ ಈಸ್ ವೆರಿ ವೀಕ್, ಫುಲ್ ಸ್ಟಾಪ್, ಹೀ ಕೆನಾಟ್ ವಾಕ್ ಫಾಸ್ಟ್. ನಿತಿನ್ ಭಾಳ ವೀಕ್ ಆಗ್ಯಾನ, ಹೀಗಾಗಿ ಅವನಿಗೆ ಲಘು ಬಗೆಯಿಂದ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನೀವು ಸೋ ದ್ಯಾಟ್ ಬಳಸ್ಬೇಕು. ನಿತಿನ್ ವಾಸ್ ಸೋ ವೀಕ್ ದ್ಯಾಟ್ ಹೀ ಕುಡ್ ನಾಟ್ ವಾಕ್ ಫಾಸ್ಟ್ ಅಂಥೇಳಿ ಮಾಡಿಬಿಟ್ರೆ ನಿಮಗಲ್ಲಿ ಖಂಡಿತವಾಗಿ 1 ಅಂಕ ಸಿಗುತ್ತೆ. ಇನ್ನು ನೆಕ್ಸ್ಟ್ ಡೈರೆಕ್ಟ್ ಇಂಡೈರೆಕ್ಟಿಗೆ ಸಂಬಂಧಪಟ್ಟಂಗೆ ಐತಿ. ನೇಹಾನ್ ಮತ್ತು ರೇಹಾನರ ನಡುವೆ ಸಂಭಾಷಣೆ ನಡೆಯಕ್ಕೆ ಕುಂತೈತಿ. ನೇಹಾನ್ ಏನು ಕೇಳಕ್ಕೆ ಕುಂತಾನ, ಡಿಡ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್ ಅಂತ ಕೇಳಿದ. ರೇಹಾನ್ ಏನು ಹೇಳ್ದ, ಎಸ್, ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ ಅಂತಂದು ಕೇಳಕ್ಕೆ ಕುಂತಾನ. ಕ್ವಶನ್ ಮಾರ್ಕ್ ಐತಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ. ಅದನ್ನು ಯಾವ ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡ್ಯಾರ ಅದನ್ನಷ್ಟ ನೀವು ಇಂಡೈರೆಕ್ಟ್ ಮಾಡ್ಬೇಕು. ರೇಹಾನ್ ಆಸ್ಕ್ಡ್ ನೇಹಾನ್ ಅಂತ ಅಲ್ಲಿ ಮಟ್ಟ ಅವ್ರ ಕೊಟ್ಬಿಟ್ಟಿರ್ತಾರೆ. ರೇಹಾನ್ ಆಸ್ಕ್ಡ್ ನೇಹಾನ್ ಇಫ್ ಅಂದ್ರೆ ಗೋ ಥ್ರೂ ರಿವ್ಯೂ ಇಟ್ ಫಾರ್ ಮೀ, ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ. ಕ್ಯಾನ್ ಇದ್ದದ್ದು ಕ್ಯಾನ್ ಚೇಂಜ್ ಇಂಟು ಕುಡ್. ಇಫ್ ಹಿ ಕುಡ್ ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ. ಮೀ ಅಂದ್ರೆ ರೇಹಾನ್, ರೇಹಾನ್ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹೀ ದ ಆಬ್ಜೆಕ್ಟ್ ಫಾರ್ಮ್ ಹಿಮ್. ಹೀಗಾಗಿ ಕ್ಯಾನ್ ಇದ್ದದ್ದು ಕುಡ್ ಆತು, ಮೀ ಇದ್ದದ್ದು ಹಿಮ್ ಆತು. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಾರ. ಅದರೊಳಗೆ ಆ ವಾಕ್ಯದೊಳಗೆ 2 ತಪ್ಪುಗಳದಾವೆ. ಆ ತಪ್ಪುಗಳನ್ನು ಸರಿಪಡಿಸಿ ಬರೀಬೇಕು. ಬಾಳೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರ್ಯಾಂಟಿಕ್. ಫ್ರ್ಯಾಂಟಿಕ್ ಇದ್ದದ್ದು ಫ್ರ್ಯಾಂಟಿಕಲಿ ಆಗ್ಬೇಕು, ಎಡ್ವರ್ಬ್ ಅದು. ಆಮೇಲೆ ಗ್ರ್ಯಾಬ್ಡ್ ಪುಲ್ಡ್, ಇಲ್ಲಿ ನೋಡ್ರಿ ಒಂದೇದ್ದು ಎಡ್ವರ್ಬಿಯಲ್ ಮಿಸ್ಟೇಕ್. ಬಾಳೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ಎಮರ್ಜೆನ್ಸಿ ಚೈನ್ ಪುಲ್ಡ್ ಇಟ್ ಡೌನ್. ಫ್ರ್ಯಾಂಟಿಕ್ ಇದ್ದದ್ದು ಫ್ರ್ಯಾಂಟಿಕಲಿ ಆಗ್ಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಮಾಡ್ಯಾರ ನೋಡ್ರಿ ಅವರು. ಆ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ನೀವು ಕರೆಕ್ಷನ್ ಮಾಡಬೇಕು. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿರಿ ಅಂಥೇಳಿ ಐತಿ. ಒಂದೊಂದು ಪ್ರಶ್ನೆಗೆ 2 ಅಂಕಗಳು ಇರ್ತಾವೆ ಇಲ್ಲಿ. ಮೊದಲನೇ ಪ್ರಶ್ನೆ ನೋಡೋಣ. ಜೆಂಟ್ಲ್ಮನ್ ಆಫ್ ರಿಯೋ ಇನ್ ಮಿಡಿಯೋ ಪಾಠದಿಂದ ಕೇಳ್ಯಾರ. ವಾಟ್ ಮೇಡ್ ದ ಅಮೇರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ. ದ ಅಮೇರಿಕನ್ಸ್ ಕಂಪ್ಲೇಂಟ್ ಬಿಕಾಸ್ ದ ಚಿಲ್ಡ್ರನ್ ಡ್ಯಾಮೇಜ್ಡ್ ದ ಪ್ರಾಪರ್ಟಿ ಬೈ ಪ್ಲಕ್ಕಿಂಗ್ ಫ್ಲವರ್ಸ್ ಆ್ಯಂಡ್ ಬ್ರೇಕಿಂಗ್ ಟ್ವಿಗ್ಸ್ ಅಂತಂದು ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 4ನೇ ಪಾಠ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠಕ್ಕೆ ಸಂಬಂಧಪಟ್ಟಂಗೆ ಐತೆ ನೋಡಿರಿ ಪ್ರಶ್ನೆ. ವಾಟ್ ಡಿಸ್ಟಿಂಗ್ವಿಷ್ಡ್ ಕ್ವಾಲಿಟಿ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. 1952ರಲ್ಲಿ ನೆಹರೂರವರು ಸರ್ಕಾರ ರಚನೆ ಮಾಡಿದಾಗ ಮೊದಲ ಲಾ ಮಿನಿಸ್ಟರ್ ಆಗಿ ಅಂಬೇಡ್ಕರ್ ಅವರನ್ನೇ ಚಾಯ್ಸ್ ಮಾಡಲಿಕ್ಕೆ ಅವರಲ್ಲಿರುವಂಥ ಯಾವ ಗುಣಗಳು, ಅವರಲ್ಲಿರುವಂಥ ಯಾವ ಕ್ವಾಲಿಟೀಸ್ ಅವರು ಇಷ್ಟ ಆಯಿತು ಅಂತ ಕೇಳ್ತಾರೆ. ಒಂದನೇದ್ದು ಡಾಕ್ಟರ್ ಅಂಬೇಡ್ಕರ್ ಸ್ಕಾಲರ್ಶಿಪ್ ಆ್ಯಂಡ್ ಲೀಗಲ್ ನಾಲೇಜ್ ಆ್ಯಂಡ್ ವಿಷನ್ ಫಾರ್ ಸೋಷಿಯಲ್ ಜಸ್ಟಿಸ್.
ಈ ಎಲ್ಲ ಪಾಯಿಂಟ್ಸನ್ನು ನೀವು ಬರಿಬೇಕು. ದೂರದೃಷ್ಟಿಕೋನ ಇರ್ಬೋದು, ಅಪಾರವಾದ ಜ್ಞಾನ ಇರ್ಬೋದು, ಆ ವಿಷಯದ ಬಗ್ಗೆ ಅವರಿಗೆ ಪಾಂಡಿತ್ಯ ಇರ್ಬೋದು, ಎಲ್ಲವನ್ನು ನೀವು ಕವರ್ ಮಾಡ್ಬೇಕು. ಇನ್ನು ಮುಂದಿನ ಪ್ರಶ್ನೆ ಕನ್ಸರ್ಟ್ ಪಾರ್ಟಿಗೆ ಸಂಬಂಧಪಟ್ಟಂಗೆ ಐತೆ ನೋಡ್ರಿ. ವೈ ಡಿಡ್ ಆಂಟ್ ಸುಶೀಲಾ ಸಜೆಸ್ಟ್ ಅ ವಾಕ್ ಇನ್ ದ ಪಾರ್ಕ್ ಟು ಸ್ಮಿತಾ ಅಂತ ಕೇಳ್ಯಾರ. ಸುಶೀಲಾ ವಾಂಟೆಡ್ ಸ್ಮಿತಾ ಟು ರಿಲ್ಯಾಕ್ಸ್. ಯಾಕಂತಂದ್ರೆ ಸ್ಮಿತಾ ಬರೀ ತಮ್ಮನ ಬಗ್ಗೆ ಮಾತಾಡಕ್ಕೆ ಕುಂತಲಲ್ಲ, ಅದಕ್ಕೆ ಆಕೆಗೆ ಒಂದಿಷ್ಟು ರಿಲ್ಯಾಕ್ಸ್ ಸಿಗಲಿ ಮತ್ತು ಆಕೆಗಿರುವಂಥ ಸ್ಟ್ರೆಸ್ ಕಡಿಮೆ ಆಗಲಿ ಅಂತೇಳಿ ತಿಳ್ಕೊಂಡು ಸುಶೀಲಾ ವಾಂಟೆಡ್ ಸ್ಮಿತಾ ಟು ರಿಲ್ಯಾಕ್ಸ್ ಆ್ಯಂಡ್ ಅವಾಯ್ಡ್ ಸ್ಟ್ರೆಸ್ ಬಿಫೋರ್ ದ ಕನ್ಸರ್ಟ್ ಅಂತ ನೀವು ಬರೀಬೇಕು. ವೈ ಡಸ್ ಕೆಲ್ಲಿಸ್ ಬ್ರೋಕ್ ಫೀಲ್ ದ್ಯಾಟ್ ಸೈನ್ಸ್ ಈಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ. ಅಂದ್ರೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಆಯ್ಕೆ ಮಾಡಿಕೊಂಡಾರ ಈ ಪ್ರಶ್ನೆಯನ್ನು. ಸೈನ್ಸ್ ಏನು ಮಾಡ್ತದಪ್ಪ? ಸೈನ್ಸ್ ಪ್ರಮೋಟ್ಸ್ ಹ್ಯುಮ್ಯಾನಿಟಿ. ವಿಜ್ಞಾನ ಯಾವಾಗಲೂ ಪ್ರೊಟೆಕ್ಟ್ಸ್ ಮಾಡ್ತತಿ. ಏನು ಪ್ರೊಟೆಕ್ಟ್ ಮಾಡ್ತತಿ ಅಂದ್ರೆ ಮಾನವೀಯತೆಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತತಿ. ಅದು ತನ್ನ ಸಂಶೋಧನೆ, ರಿಸರ್ಚ್ ಮುಖಾಂತರ, ಡಿಸ್ಕವರಿಗಳ ಮುಖಾಂತರ ಈ ಜಗತ್ತಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿರಂತರವಾಗಿ ವಿಜ್ಞಾನ ಪ್ರಯತ್ನ ಮಾಡ್ತಾ ಇದೆ ಅಂಥೇಳಿ ನೀವು ಅಲ್ಲಿ ಬರಿಬೇಕು. ಇನ್ನು ನೆಕ್ಸ್ಟ್, ಹೌ ಡಸ್ ದ ಪೋಯಮ್ ಕಾಂಟ್ರಾಸ್ಟ್ ದ ಲ್ಯಾಂಡ್ಸ್ ಪೇಷನ್ಸ್ ವಿತ್ ಹ್ಯೂಮನ್ ಬಿಹೇವಿಯರ್. ಐ ಆಮ್ ದಿ ಲ್ಯಾಂಡ್ ಪದ್ಯದಿಂದ ಆಯ್ಕೆ ಮಾಡಿಕೊಂಡಾರ. ದ ಪೋಯಮ್ ಶೋಸ್ ಲ್ಯಾಂಡ್ಸ್ ಪೇಷನ್ಸ್. ಒಂದು ಕಡೆ ಭೂಮಿ ತಾಯಿಯ ತಾಳ್ಮೆ, ಅದಕ್ಕೆ ವಿರುದ್ಧವಾಗಿ ಮನುಷ್ಯನ ಲಾಭಕೋರತನ, ಅತಿಯಾದ ಲೋಭ. ಗ್ರೀಡ್ ಅಂದರೆ ಅತಿಯಾದ ಲೋಭ. ಅದ್ರ ಜೊತೆಗೆ ನೇಚರಿನ ದುರ್ಬಳಕೆ, ಪರಿಸರವನ್ನು ನಾವು ಏನು ಮಾಡ್ಕೊಳ್ತಾ ಇದ್ದೀವಿ, ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಅದ್ರ ಬದಲು ಮಿಸ್ಯೂಸ್ ಮಾಡ್ಕೊಳಕಂತೀವಿ. ಆ ಪಾಯಿಂಟನ್ನು ನೀವು ಅಲ್ಲಿ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ನಾರಾಯಣಪುರ ಇನ್ಸಿಡೆಂಟ್ನಿಂದ ಆಯ್ಕೆ ಮಾಡ್ಕೊಂಡಾರ ನೋಡ್ರಿ. ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ ಅಂತ ಕೇಳ್ಯಾರ. ಯಾಕೆ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಮೋಹನನ ತಂದೆಯವರಾದಂಥ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಯಾಕೆ ಅವ್ರ ಮನೆಗೆ ಬಂದರು ಮತ್ತು ಯಾವ ರೀತಿಯೊಳಗೆ ಅವರು ಆ ಕುಟುಂಬಕ್ಕೆ ಸಹಾಯ ಮಾಡಿದರು ಅಂತ ಕೇಳ್ಯಾರ. ಆ ಕುಟುಂಬವನ್ನು ಎಚ್ಚರಿಸಲಿಕ್ಕೆ ಪಾಟೀಲ್ ಅವರು ಬಂದಿದ್ದರು ಮತ್ತು ಮುಂಬರುವಂಥ ಅಪಾಯದ ಮುನ್ನೆಚ್ಚರಿಕೆಯನ್ನು ಅವರು ಕೊಡಬೇಕಾಗಿತ್ತು. ಅದರ ಜೊತೆಗೆ ಅವ್ರ ಮನೆಯೊಳಗೆ ಆ ಸೈಕಲ್ ಸ್ಟೈಲಿಂಗ್ ಮಷಿನ್ ಏನಾದರೂ ಸಿಕ್ಕಿದ್ರೆ ಇಡೀ ಕುಟುಂಬ ಅರೆಸ್ಟ್ ಆಕಿತ್ತು. ಅದನ್ನು ತಪ್ಪಿಸಲಿಕ್ಕೆ ಪಾಟೀಲ್ ಅವರು ಅವ್ರ ಮನೆಗೆ ಬಂದರು ಅಂತಂದು ಬರೀಬೇಕು ನೀವು. ಅಥವಾ ಇದು ನಿಮಗೆ ಬ್ಯಾಡಪ್ಪ ಅಂದ್ರೆ ಡಿಕ್ಕಿ ಡೋಲ್ಮಾ ಪಾಠದಿಂದ ನಾನು ಮೊದಲೇ ಹೇಳಿ ನಿಮಗೆ, ಒಂದನೇ ಪಾಠರ ಈ ಸಪ್ಲಿಮೆಂಟ್ರಿ ರೀಡಿಂಗ್ನೊಳಗೆ ಒಂದನೇ ಪಾಠರ ಪರ್ಫೆಕ್ಟ್ ಆಗಿರಿ, ಎರಡನೇ ಪಾಠರ ಪರ್ಫೆಕ್ಟ್ ಆಗಿರಿ, ಎರಡೂ ಓದೋ ಅವಶ್ಯಕತೆ ಇಲ್ಲ ಅಂತ. ಯಾರು ನಾರಾಯಣಪುರ ಇನ್ಸಿಡೆಂಟ್ ಪರ್ಫೆಕ್ಟ್ ಆಗಿರಿ, ಆ ಡಿಕ್ಕಿ ಡೋಲ್ಮಾ ಪಾಠ ಬಿಟ್ಬಿಡ್ರಿ. ಇಲ್ಲಪ್ಪ ಅಂದರೆ ನೀವು ಡಿಕ್ಕಿ ಡೋಲ್ಮಾ ಪಾಠವನ್ನು ಓದ್ರಿ. ಅಲ್ಲೇ ಅದ್ರ ಬಗ್ಗೆ ಕೇಳ್ಯಾರ ನೋಡ್ರಿ. ಬಾಲ್ಯದಲ್ಲಿ ಡಿಕ್ಕಿ ಡೋಲ್ಮಾ ತನ್ನ ಏನೇನು ಕಠಿಣ ಹಾರ್ಡ್ಶಿಪ್ ಜೀವನದೊಳಗೆ ಸವಾಲುಗಳನ್ನು ಎದುರಿಸ್ಬೇಕಾತಂತ ಕೇಳ್ಯಾರ. ಮೊದಲನೇದ್ದು ಬಡತನ, ಪಾವರ್ಟಿ. ಅದ್ರ ಜೊತೆಗೆ ತಾಯಿಯನ್ನು ಕಳ್ಕೊಂಡಿದ್ದು, ತಂದೆ ಹಾಸಿಗೆ ಹಿಡಿದಿದ್ದು, ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದು. ಯಾಕಂದ್ರೆ ಆಕೆ ಒಂದು ಕಡೆ ಹೇಳ್ತಾಳೆ, ಮೌಂಟ್ ಎವರೆಸ್ಟ್ ಏರೋದಕ್ಕಿಂತ ಕಷ್ಟ ಆಗಿದ್ದು ಈ ಕುಟುಂಬವನ್ನು ಮುನ್ನಡೆಸೋದು ನನಗೆ ಕಷ್ಟ ಆಯ್ತು, ಮೌಂಟ್ ಎವರೆಸ್ಟ್ ಏರೋದು ಕಷ್ಟ ಆಗಲಿಲ್ಲ ಅಂತ ಹೇಳ್ತಾಳೆ. ಅಂದ್ರೆ ನೀವೆಲ್ಲ ಮಕ್ಕಳೇ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊರಿ. ಅದನ್ನು ನೀವು ಇಲ್ಲಿ ತಿಳ್ಕೊಬೇಕಾಗಿತ್ತು ನೋಡಿರಿ. ಇನ್ನು ಮುಂದಿನ ಪ್ರಶ್ನೆ, ಯಾಕಂದ್ರೆ ಸಪ್ಲಿಮೆಂಟ್ ರೀಡಿಂಗ್ನೊಳಗಿಂದ 2 ಪ್ರಶ್ನೆಗಳು ಬರ್ತಾವೆ. ಆ 2 ಪ್ರಶ್ನೆಗಳಿಗೆ 4 ಅಂಕಗಳು ಇರ್ತೈತಿ. ಅದು 3ನೇ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ 1, 4ನೇ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ 1 ಇರ್ತೈತಿ. ನೀವು ಯಾವುದಾದ್ರೂ ಒಂದನ್ನು ಪರ್ಫೆಕ್ಟ್ ಆಗ್ಬೇಕು. ಇಲ್ಲಿ ಹನೀಫುದ್ದೀನರ ಬಗ್ಗೆ ಕೇಳ್ಯಾರ. ಹೌ ವಾಸ್ ಹನೀಫುದ್ದೀನ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚೇರ್ಫುಲ್ ಥ್ರೂ ಔಟ್. ಹನೀಫ್ ಸ್ಟೇಡ್ ಚೇರ್ಫುಲಿ ಬೈ ಸ್ಟೇಯಿಂಗ್ ಆ್ಯಕ್ಟಿವ್. ಹನೀಫುದ್ದೀನ್ ಅವರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ರು, ಯಾವಾಗಲೂ ಖುಷಿಯಿಂದ ಇರ್ತಿದ್ರು, ಜೀವನದೊಳಗೆ ಭಾಳ ಶಿಸ್ತನ್ನು ಮೇಂಟೈನ್ ಮಾಡಿದ್ರು. ಅದರ ಜೊತೆಗೆ ಅವರು ಯಾವಾಗಲೂ ಸಕಾರಾತ್ಮಕ ಆಲೋಚನೆ ಉಳ್ಳವರಾಗಿದ್ದರು. ಪಾಸಿಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಪಾಸಿಟಿವ್ ಥಿಂಕಿಂಗ್ ಇದ್ದರೆ ನೀವು ಜೀವನದಾಗ ಏನಾದರೂ ಸಾಧಿಸ್ತೀರಿ. ಬರೀ ಪೆಸಿಮಿಸ್ಟಿಕ್ ಥಿಂಕಿಂಗ್ ಇತ್ತಂದ್ರೆ ನೀವು ಜೀವನದಾಗ ಏನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ನೀವು ಹನೀಫುದ್ದೀನರ ಬಗ್ಗೆ ಬರೀಬೇಕು. ಇದು ಬ್ಯಾಡಪ್ಪ ಅಂದ್ರೆ 4ನೇ ಸಪ್ಲಿಮೆಂಟ್ ರೀಡಿಂಗ್ ಬರ್ಡ್ ಆಫ್ ಹ್ಯಾಪಿನೆಸ್ನಿಂದ ಆಯ್ಕೆ ಮಾಡ್ಕೊಂಡಾರ ನೋಡ್ರಿ. ಯಾವಾಗ ಸಂತೋಷದ ಪಕ್ಷಿ ಬಂದು ತನ್ನ ರೆಕ್ಕೆಗಳಿಂದ ವಾಂಗ್ಜಿಯಾನನ್ನು ಬಡೀತು, ಟಚ್ ಮಾಡಿತು, ಆವಾಗ ವಾಂಗ್ಜಿಯಾನಲ್ಲಿ ಏನೇನು ಬದಲಾವಣೆಗಳಾದವು ಅಂತ ಕೇಳ್ಯಾರ. ಹೌದಾ? ಅವನ ಕಣ್ಣುಗಳು ವಾಪಸ್ ಬಂದಿದ್ದು, ಅವನ ಗಾಯಗಳೆಲ್ಲ ಮಾದಿದ್ದು, ಅದನ್ನೆಲ್ಲವನ್ನು ನೀವು ಇಲ್ಲೇ ಕವರ್ ಮಾಡ್ಬೇಕು. ಹೀಸ್ ಆಲ್ ವೂಂಡ್ಸ್ ಆರ್ ಕವರ್ಡ್, ಹೀಸ್ ಐ ಸಾಕೆಟ್ಸ್ ಆರ್ once again fixed in his eyes, and he become a very ಹೆಲ್ದಿ ಪರ್ಸನ್. ಈ ಥರ ನೀವಲ್ಲಿ ವಾಂಗ್ಜಿಯಾನಲ್ಲಿ ಆದಂಥ ಬದಲಾವಣೆಗಳನ್ನು ನೀವು ಅಲ್ಲೇ ಬರಿಬೇಕು.
ಮುಂದಿನ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳಿರ್ತಾವೆ. 5-6 ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿರ್ತೈತಿ. ಸ್ವಾಮಿಯ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್, ಯಾವಾಗ ಬೆಂಚ್ ಬುಡಕ್ಕೆ ಮಲ್ಕೊಂಡಿರ್ತಾನೆ ಅಲ್ಲಿಂದ ತೊಗೋಬೇಕು ನೀವು, ಬೆಂಚ್ ಮೇಲೆ ಮಲ್ಕೊಂಡಿದ್ದಲ್ಲ. ಯಾವಾಗ ಬೆಂಚ್ ಮೇಲೆ ಮಲ್ಕೊಂಡಾಗ ಬರೀ ಅವನಿಗೆ ದೆವ್ವದ ಕಥೆಗಳು ನೆನಪಾಗ್ಲಿಕ್ಕೆ ಆವಾಗ ಅವ ಬೆಂಚ್ ಬುಡಕ್ಕೆ ಮಲ್ಕೊತಾನಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ನೋದನ್ನು ಅಷ್ಟೇ ಬರೀಬೇಕು. ಸ್ವಾಮಿ ಇಮ್ಯಾಜಿನ್ ಟೆರಿಫೈಯಿಂಗ್ ನಾಯ್ಸಸ್, ಫೆಲ್ಟ್ ಸಮಥಿಂಗ್ ಮೂವಿಂಗ್ ನಿಯರ್ ಹಿಮ್, ಯಾರೋ ತನ್ನ ಹತ್ರ ಯಾವುದೋ ಒಂದು ಕ್ರಿಯೇಚರ್ ಅಥವಾ ಯಾವುದೋ ಒಂದು ಜೀವಿ ತನ್ನ ಹತ್ರ ಬರಾಕುಂತತಿ ಅಂತ ಅನಿಸ್ತೆ ಅವನಿಗೆ. ಆ್ಯಂಡ್ ಹಿ ವಾಸ್ ಹಾರಿಫೈಡ್ ಅಂಡರ್ ದ ಬೆಂಚ್ ಬುಡುಕನ ಅವ ಜಗ್ಗಷ್ಟು ಬೆವರ್ಲಿಕ್ಕೆ ಹತ್ತಿದ್ನಲ್ಲ, ಅದನ್ನೆಲ್ಲವನ್ನು ನೀವೇನು ಮಾಡಬೇಕು, ಕವರ್ ಮಾಡಬೇಕು. ನೆಕ್ಸ್ಟ್, ಎಲಾಬೊರೇಟ್ ದ ಕಾಂಟ್ರಾಸ್ಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಜಾಜ್ ಪ್ಲೇಯರ್ ಮ್ಯೂಸಿಕಲ್ ಜೀನಿಯಸ್ ಆ್ಯಂಡ್ ಹೀಸ್ ಔಟ್ವರ್ಡ್ ಅಪಿರೆನ್ಸ್. ಜಾಜ್ ಪ್ಲೇಯರ್ ಹೊರಗೆ ನೋಡೋಕೆ ಭಾಳ ನಮಗೇನು ಸ್ಮಾರ್ಟ್ ಅನ್ನಿಸ್ತಿದ್ದಿಲ್ಲ, ಯಾಕಂದ್ರೆ ಅವನು ಕುರುಚಲು ಗಡ್ಡ, ಹೌದಾ, ಹರಿದಂಥ ಶರ್ಟ್, ಕಾಲಿಂದ ಹೊರಗೆ ಬಂದ ಬರಡುಗಳು ಕಾಣಿಸ್ತಾ ಇರುವಂಥ ಬೂಟು, ಇಳಿ ಬಿದ್ದಂಥ ಹೊಟ್ಟೆ, ಅದನ್ನೆಲ್ಲ ನೋಡಿದ್ರೆ ಏನು ಇವ ಸಂಗೀತಗಾರಪ್ಪ ಅನ್ನೋ ಹಂಗಿತ್ತು. ಆದ್ರೆ ಅವ ಯಾವಾಗ ಸ್ಯಾಕ್ಸೋಫೋನನ್ನು ನುಡಿಸ್ಲಿಕ್ಕೆ ಹತ್ತಿದ ಅವನೊಬ್ಬ ಅದ್ಭುತ ಕಲಾವಿದ ಅಂತ ನಮಗನಿಸ್ತೆ. ಅದಕ್ಕೆ ಅದರೊಳಗೆ ಪರಸ್ಪರ ಏನೈತೆ ಅಂದರೆ ಕಾಂಟ್ರಾಸ್ಟ್ ಐತಿ. ಅವನ ವೇಷಭೂಷಣನ ಬೇರೆ ಐತಿ, ಅವನ ಸಂಗೀತನ ಬೇರೆ ಐತಿ. ಅದನ್ನು ನೀವು ಹೆಂಗೆ ಇದನ್ನು ಎಲಾಬೊರೇಟ್ ಅಂದರೆ ಹೆಂಗೆ ವಿವರಿಸ್ತೀರಿ ಅಂತ ಕೇಳ್ಯಾರ. ಜಾಜ್ ಪ್ಲೇಯರ್ ಲುಕ್ಡ್ ಶಾಬಿ, ಓಲ್ಡ್, ಟಯರ್ಡ್, ಬಟ್ ಹೀಸ್ ಮ್ಯೂಸಿಕ್ ವಾಸ್ ವೆರಿ ಪವರ್ಫುಲ್, ಡೀಪ್ ಆ್ಯಂಡ್ ಮೂವಿಂಗ್ ಅಂತಂದು ನೀವು ಅಲ್ಲಿ ಬರೆದು ಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ 6, ಕಂಟಿನ್ಯೂ ಕ್ವೆಶನ್ ನಂಬರ್ 27. ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಅ ಹಾಸ್ಪಿಟಲ್. ಅಂದ್ರೆ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಆಯ್ಕೆ ಮಾಡ್ಕೊಂಡಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ನಾನು ಹೇಳ್ತೀನಿ, ಇಲ್ಲಿ ಈ ಸಲ ಮಾತ್ರ ಇದೇ ಥರ ಕ್ವೆಶನ್ ಪೇಪರ್ ಬಂತಂದ್ರೆ RC ಮಾತ್ರ ಭಯಂಕರ ಟಫ್ ಅದಾವೆ. ಸುಮಾರು 2 RCಗಳನ್ನು ನಾನೇ ಆ ಕಡೆ ಈ ಕಡೆ ಪುಟಗಳನ್ನು ತಿರುವಾಡಿ ಹೊಳಿಸಾಡಿ ನೋಡ್ಬೇಕಾತು. ಅದಕ್ಕೆ ಅವು ಬಂದಾಗ ಹೇಳ್ತೀನಿ. ಒಂದೇದ್ದು ಇದು ಸ್ವಲ್ಪ ಈಜಿ ಐತಿದೆ. ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್. ಇದು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ನಾನು ದಯವಿಟ್ಟು ಇವರನ್ನು ಹಾಸ್ಪಿಟ್ಲಿಗೆ ಸೇರಿಸ್ಲಿಕ್ಕೆ ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊಂಡವ ಯಾರಂದ್ರೆ ಬಾಳೇಶ್ವರ. ಯಾರನ್ನು ಕೇಳ್ಕೊಂಡ ಅಂದ್ರೆ ಮೋಟರಿಸ್ಟ್ ಅಂತ ಬರೀಬೇಕು. ನೀವು ಒಮ್ಮಕ್ಕಲೇ ಟಿಂಪೋ ಟ್ರಕ್ ಡ್ರೈವರ್ ಅಂತ ಬರೀಬಾರ್ದು. ಟಿಂಪೋ ಡ್ರೈವರ್ ಬರೋಕ್ಕಿಂತ ಮುಂಚೆ ಯಾವ್ಯಾವ ವಾಹನಗಳು ಬಂದವು ಎಲ್ಲರನ್ನೂ ಕೇಳೋಣವ, ಹೀಗಾಗಿ ಮೋಟರಿಸ್ಟ್ ಅಂತಂದು ಬರೆದು ಬಿಡ್ರಿ. ಅದಕ್ಕೆ ಅವ್ರ ರೆಸ್ಪಾನ್ಸ್ ಹೆಂಗಿತ್ತು ಅಂತ ಕೇಳ್ಯಾರ. ಯಾರೂ ಅಲ್ಲಿ ನಿಲ್ಲಿಸ್ಲಾರ್ದಂಗೆ ಹೋದರು. ದೇ ಡಿಡ್ ನಾಟ್ ಸ್ಟಾಪ್ ಅಂತಂದು ದೇ ಡಿಡ್ ನಾಟ್ ಎನಿ ಹೆಲ್ಪ್ ಟು ಬಾಳೇಶ್ವರ ಅಂತ ಬರಬೇಕು. ಇನ್ನು ಶಾಲೆ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್, ಡಿಸ್ಕವರಿ ಪಾಠದಿಂದ ಆಯ್ಕೆ ಮಾಡ್ಕೊಂಡಾರ. ಅವರೆಲ್ಲ ಸಿಂಪಲ್ ಮೆನ್ ಸರ್, ಅವರಿಗೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ. ಅದಕ್ಕೆ ಅವರು ದಿನ ರಾತ್ರಿ ಡ್ರಿಂಕ್ಸ್ ಮಾಡಿ ಒದರಾಡ್ತಾರೆ. ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಿ ಅಂಥೇಳಿ ಯುವಾನ್ ಏನು ಮಾಡಕ್ಕೆ ಬರ್ತಾನೆ, ಕೊಲಂಬಸ್ನಿಗೆ ಹೇಳಕ್ಕೆ ಬರ್ತಾನೆ. ಆವಾಗ ಕೊಲಂಬಸ್ ಹೇಳಿದ ಮಾತಿದೆ, ಯಾರನ್ನು ನೀನು ಸಿಂಪಲ್ ಮೆನ್ ಅಂತ ಕರಿತಿದ್ದಿ ಅವರ ಭಾಳ ಇರ್ತಾರೆ. ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್, ಬೇರೆ ಎಲ್ಲರಿಗಿಂತ ಈ ಸಿಂಪಲ್ ಮೆನ್ಗಳೇ ಬೇರೆಯವರನ್ನು ಸರಿಯಾಗಿ ಜಡ್ಜ್ ಮಾಡ್ತಾರೆ ಅಂತ ಹೇಳಿದವ ಯಾರು ಅಂದ್ರೆ ಕೊಲಂಬಸ್ ಅಂತ ಬರಿಬೇಕು. ಇಲ್ಲಿ ಸಿಂಪಲ್ ಮೆನ್ ಅಂತ ಕರೆದಿರೋದು ಯಾರನ್ನ ಅಂದ್ರೆ ಸಿ ಮೆನ್ ಅಂತ ಬರಿಬೇಕು. ಯಾಕೆ ಸ್ಪೀಕರ್ ಈ ಮಾತನ್ನು ಹೇಳ್ತಾನಂದ್ರೆ, ಯಾವಾಗ ಈ ಸ್ಪೀಕರ್ ಈ ಮಾತು ಹೇಳ್ತಾನಂದ್ರೆ ವೆನ್ ಯುವಾನ್ ಸೇಡ್ ದ್ಯಾಟ್ ವಿ ಆರ್ ಸಿಂಪಲ್ ಮೆನ್ ಅಂತ ಹೇಳಕ್ಕೆ ಬರ್ತಾನಲ್ಲ, ಅದಕ್ಕೆ ಉತ್ತರವಾಗಿ ಕೊಲಂಬಸ್ ಈ ರೀತಿ ಹೇಳ್ತಾನೆ. ಇನ್ನು ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ ಡೋಂಟ್ ಯು, ಈ ಆರ್ಸಿಯನ್ನು ನಾನು ಭಾಳ ಹುಡುಕ್ಯಾಡಿ ನಿಮಗೆ ಬರ್ಸಕ್ಕೆ ಹೊಂತೀನಿ. ಇಲ್ಲೇ ಯು ಅಂದರೆ ಯಾರು, ಹೌದಾ, ನಾನು ನಿನ್ನ ಜೊತೆಗೆ ಸ್ವಲ್ಪ ಈ ವಿಷಯವಾಗಿ ಕೆಟ್ಟದಾಗಿ ನಡ್ಕೊಂಡ್ಬಿಟ್ನಲ್ಲ ಅಂತಂದು ನಿನ್ನ ಜೊತೆಗೆ ಹೂ ಡಸ್ ಯು ರೆಫರ್ ಟು, ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ, ನೀವು ನನ್ನ ಜೊತೆ ಈ ವಿಷಯವಾಗಿ ಭಾಳ ಕೆಟ್ಟದ ರೀತಿಯಲ್ಲಿ ನಡ್ಕೊಂಡ್ರಿ ಅಂತ ಹೇಳಿದ್ದು ಯಾರಿಗೆ ಅಂದ್ರೆ ಅವತಾರ್ ನಾರಾಯಣರಿಗೆ. ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ ಡೋಂಟ್ ಯು. ಹೂಮ್ ವಾಸ್ ದಿಸ್ ಆಸ್ಕ್ಡ್ ಟು, ಈ ಸಂಭಾಷಣೆ ನಡೀತಾ ಇರೋದು ಯಾರ್ಯಾರ ಮಧ್ಯೆ ಅಂದರೆ ಸತೀಶ್ ಮತ್ತು ಅವತಾರ್ ನಾರಾಯಣರ ಮಧ್ಯೆ. ವಾಟ್ ಮೇಡ್ ದ ಸ್ಪೀಕರ್ ಆಸ್ಕ್ ಸೊ ಇನಿಷಿಯಲಿ ಅವತಾರ್ ನಾರಾಯಣ ಅಗೇನೆಸ್ಟ್ ಹಿ ಸನ್ಸ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂಥೇಳಿ ಬರೀಬೇಕು. ಆರಂಭದಲ್ಲಿ ಅವತಾರ್ ನಾರಾಯಣರವರು ಅವರ ಮಗನ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ವಿರೋಧ ಮಾಡಿದ್ರಲ್ಲ, ಆ ಕುರಿತಾಗಿ ನಡೀತಾ ಇರುವಂಥ ಸಂಭಾಷಣೆ ಇದೆ. ಇನ್ನು ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಇಲ್ಲಿ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ನೋಡ್ರಿ, ಇದು ಕೂಡ ಭಾಳ ಟಫ್ ಐತಿದೆ. RC
ಹೊಸ ಟೈಪಾಗಿ ಕೇಳ್ಬಿಟ್ಟನ. ಹಿಂದಿನ ಹಳೆ ಕ್ವಶನ್ ಪೇಪರ್ನಾಗ ಕೇಳಲಾರ್ದಂಥ ಕ್ವಶನ್ ಇದು. ವಿಂಟರ್ ಅಂಡರ್ ಲಾಕ್ನ ಅರ್ಥ ಏನು ಅಂತ ಕೇಳ್ಯಾರ. ದೇರ್ ಈಸ್ ನೋ ಚೇಂಜ್ ಆಫ್ ಸೀಸನ್ ಅಂತ ಬರೀಬೇಕು. ವೇರ್ ವುಡ್ ದ ಅಬೌವ್ ಫಿನೋಮಿನಾ ಹ್ಯಾಪನ್ ಅಂತ ಕೇಳ್ಯಾರ. ಇದೆಲ್ಲ ಹಿಂಗೆ ಹೇಳಕ್ಕಂತಾರಲ್ಲ, ವಿಂಟರ್ ಅಂಡರ್ ಲಾಕ್ ಅಂತ ಹೇಳಕ್ಕಂತಾರಲ್ಲ, ಇದು ಎಲ್ಲಿ ನಡೆಯಕ್ಕಂತತಿ ಅಂತ ಕೇಳ್ಯಾರ. ಔಟರ್ ಸ್ಪೇಸ್ ಅಂತ ಬರೀಬೇಕು. ವೆನ್ ಡಸ್ ದ ಸ್ಪೀಕರ್ ಸೇ ದಿಸ್ ಅಂದ್ರೆ ಯಾವಾಗ ಈ ಮಾತನ್ನು ಹೇಳಿದ್ರು ಸ್ಪೀಕರ್ ಅಂದ್ರೆ, ವೆನ್ ಸ್ಪೀಕರ್ ರೆಡಿ ಟು ಗೋ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. OFF ಆಗ್ಬೇಕದು. ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ವೆನ್ ಸ್ಪೀಕರ್ ರೆಡಿ ಟು ಗೋ ಆಫ್ ಟು OFF ಮಾಡಿರಿ ಅದನ್ನು. ಯಾವಾಗ ನಾಳೆ ಸ್ಪೀಕರ್ ಬಾಹ್ಯಾಕಾಶಕ್ಕೆ ಹೋಗಲಿಕ್ಕೆ ರೆಡಿ ಆದರೂ ಅವಾಗ ಹೇಳಿದಂಥ ಮಾತಿದು. ಇನ್ನು ಪ್ರೊಫೈಲ್ ರೇಟಿಂಗ್ 3 ಮಾರ್ಕ್ಸಿಗೆ ಕೊಟ್ಟಾರ. ಅದು ಬಾಳೇಶ್ವರ್ ಮಿಶ್ರನ ಬಗ್ಗೆ ಕೊಟ್ಟಾರ. ಬಾಳೇಶ್ವರ್ ಮಿಶ್ರ ವಯಸ್ಸು 20, ಹೈಸ್ಕೂಲ್ನಿಂದ ಹೊರದಬ್ಬಲ್ಪಟ್ಟಂಥ ವ್ಯಕ್ತಿ, ಫಿಸಿಕಲಿ ಭಾಳ ಲ್ಯಾಂಕಿ ಯಂಗ್ಸ್ಟರ್, ಜಾಬ್ ಹುಡುಕ್ಲಿಕ್ಕೆ ಮಿರ್ಜಾಪುರದಿಂದ, ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ಬಾಂಬೆಗೆ ಬಂದಾನ. ಅವನ ಹಾಬೀಸ್ ಬಗ್ಗೆ ಹೇಳೋದಾದ್ರೆ ಅವ ಸಿನಿಮಾ ನೋಡೋದೇ ಅವನ ಹಾಬಿ. ಇಲ್ಲಿ ಬಾಳೇಶ್ವರ್ ಮಿಶ್ರನ ಬಗ್ಗೆ ಮೊದಲು ನಾನು ನಿಮಗೆ ಹೇಳ್ಬಿಟ್ಟೀನಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಬಾಳೇಶ್ವರ್ ಮಿಶ್ರಾ. ಇದು ಅಂಕರ್ ಒಂದು ಸೆಂಟೆನ್ಸ್ ನಿಮಗೆ ಬಾಯ್ಪಟ್ಟು ಫಿಕ್ಸ್ ಇರ್ಬೇಕಂತ ಹೇಳ್ಬಿಟ್ಟೀನಿ. ಗಣಮಗಿದ್ರೆ ಹೀಸು, ಹೆಣ್ಮಗಳಿದ್ರೆ ಹರ್. ಏನು ಬರೆಯೋಕೆ ಬರ್ಲಿಕ್ಕರ ಇಷ್ಟರ ನೀವು ಬರ್ಕೊತ ಹೋಗ್ಬೇಕು. ಅಂದ್ರೆ ನಿಮಗೆ ಬರೆಯೋಕೆ ಬಂತು ಬರೀರಿ, ಇಲ್ಲ ಅಂದರೆ ಅಟ್ಲೀಸ್ಟ್ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಬಾಳೇಶ್ವರ್ ಮಿಶ್ರಾ. ಹೀಸ್ ಏಜ್ ಈಸ್ 20 years. ಹೀಸ್ ಎಜುಕೇಷನ್ ಈಸ್ ಹೈಸ್ಕೂಲ್ ಡ್ರಾಪ್ಔಟ್. ಹೀಸ್ ಈಸ್ ಲ್ಯಾಂಕಿ ಯಂಗ್ಸ್ಟರ್. ಈ ಥರ ಹೀಸ್, ಹೆಣ್ಮಗಳಿದ್ರೆ ಹರ್. ಪರೀಕ್ಷೆಯೊಳಗೆ ಏನು ಬರೆಯೋಕೆ ಬರ್ಲಿಕ್ಕೆ ಅಟ್ಲೀಸ್ಟ್ ಇಷ್ಟರ ನೀವು ಬರೀಬೇಕು. 1 ಮಾರ್ಕ್ಸ್ ಸಿಗ್ತದೆ ನಿಮ್ಗೆ. ಇಲ್ಲಿ ನಾನು ಯಾವ ರೀತಿ ಅವನ ಬಗ್ಗೆ ಇಲ್ಲಿ ಬರೆಸಿ ನೋಡ್ರಿ. 20 years old ಲ್ಯಾಂಕಿ ಯಂಗ್ಸ್ಟರ್ ಫ್ರಾಮ್ ಮಿರ್ಜಾಪುರ್ ಆ್ಯಂಡ್ ಹೈಸ್ಕೂಲ್ ಡ್ರಾಪ್ಔಟ್ ಹೂ ಈಸ್ ಸ್ಟಿಲ್ ರೀಚಿಂಗ್ ಫಾರ್ ಅ ಸ್ಟೇಬಲ್ ಜಾಬ್. ಅದನ್ನೆಲ್ಲ ಬರೆಸೀನಿ. ಅದನ್ನು ಒಂದು ಸಲ ನೋಡ್ಕೊರಿ. ಖಂಡಿತವಾಗಿ ಈ ರೀತಿ ಬರೆದ್ರೆ ನಿಮ್ಗೆ 3 ಅಂಕಗಳು ಸಿಗ್ತಾವೆ. ಇನ್ನು ಮುಂದಿನ 31ನೇ ಪ್ರಶ್ನೆ ಡೆವಲಪ್ ದಿ ಸ್ಟೋರಿಗೆ ಸಂಬಂಧಪಟ್ಟಂಗಿದೆ. ಅದರ ಉತ್ತರವನ್ನು ಕೂಡ ನಾನು ಕೊಟ್ಟೀನಿ, ನೋಡಿರಿ. ಇನ್ನು 33ನೇ ಪ್ರಶ್ನೆ ಪಿಕ್ಚರ್ ಡಿಸ್ಕ್ರಿಪ್ಷನಿಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಅದೊಂದು ಮಾರ್ಕೆಟ್ ಪ್ಲೇಸ್ ಐತೆ ನೋಡ್ರಿ. ಒಂದು ಕಡೆ ಕಾಯಿಪಲ್ಲೆ ಮಾರೋರು ಅದಾರ, ಒಂದು ಕಡೆ ಹಣ್ಣು ಮಾರೋರು ಅದಾರ, ಒಂದು ಕಡೆ ಕಸ್ಟಮರ್ಸ್ ಅದಾರ. ಹೌದಾ? ಸುಂದರವಾದ ಪರಿಸರದ ಕೆಳಗೆ ಆ ಮಾರ್ಕೆಟ್ ನಡೆಯಕ್ಕಂತೈತಲ್ಲ, ಅದನ್ನು ನಿಮ್ಗೆ ಏನು ಕಾಣ್ತೈತೆ ಆ ಪಿಕ್ಚರ್ನಾಗ ಒಂದಿಷ್ಟು ಬರೆಯೋಕ್ಕೆ ಪ್ರಯತ್ನ ಮಾಡಿರಿ. ಯಾರು ಅಂಧ ವಿದ್ಯಾರ್ಥಿಗಳು ಇರ್ತಾರೋ ಅವ್ರಿಗೆ ಮಾತ್ರ ಈ ಸ್ವಂತ ವಾಕ್ಯ ಮಾಡುವಂಥ ಇವು 3 ಪ್ರಶ್ನೆಗಳಿರ್ತವೆ, ಉಳಿದವ್ರಿಗಲ್ಲ. ಇನ್ನು 34ನೇ ಪ್ರಶ್ನೆ ಮೆಮರೈಜೇಷನಿಗೆ ಸಂಬಂಧಪಟ್ಟಂಗಿದೆ. ಹೀಸ್ ಕ್ಯಾಪ್ಟರ್ ಅಂದರೆ ಕ್ವಾಲಿಟಿ ಆಫ್ ಮರ್ಸಿಯಿಂದ ಆಯ್ಕೆ ಮಾಡಿಕೊಂಡದ್ದು ಒಂದು ಐತಿ. ಇಲ್ಲ ಬ್ಯಾಡಪ್ಪ ಅಂದ್ರೆ ಬ್ಲೈಂಡ್ ಬಾಯ್. ಇತ್ತೀಚೆಗೆ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಕೊಡೋದ ಬಿಟ್ಬಿಟ್ಟಾನ. ಪ್ರತಿ ವರ್ಷ ಬರೀ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಲೈಂಡ್ ಬಾಯ್. ಅದಕ್ಕೆ ನೀವು ಪರ್ಫೆಕ್ಟ್ ಆಗೋದು ಭಾಳ ಮುಖ್ಯ. ಇನ್ನು ಮುಂದಿನ 35ನೇ ಪ್ರಶ್ನೆ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂಗಿದೆ. ಆ ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ರಿ. ಅದ್ರ ಕೆಳಗೆ 2 ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ಕೊಟ್ಟೀನಿ. ಒಂದೊಂದು ಪ್ರಶ್ನೆಗೆ 2 ಅಂಕಗಳು ಇರ್ತವೆ. ಮೊದಲ 1 ಅಂಕದ 4 ಪ್ರಶ್ನೆಗಳನ್ನು ಕೇಳ್ತಿದ್ರೆ, ಈಗ ಹಾಗೆಲ್ಲ 2 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗಾಗಿ ನೀವು ಇದೇ ಬರ್ತೈತಿ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಅನ್ನೋನ್ ಪ್ಯಾಸೇಜ್ ನಿಮಗೆ ಬರ್ತೈತಿ, ಅದನ್ನು ಓದ್ಕೊಂಡು ಬಿಡ್ಸೋಕೆ ನಿಮಗೆ ಬರ್ಬೇಕು. ಇನ್ನು ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ 8 ವಾಕ್ಯದಲ್ಲಿ ಉತ್ತರಿಸಿರಿ. 4 ಅಂಕದ ಪ್ರಶ್ನೆ ಇರ್ತೈತಿ. ಇದು ಯಾವುದೇ ಕಾರಣಕ್ಕೂ ಪ್ರೋಸ್ ಸೆಕ್ಷನ್ನಿಂದ ಬರೋದಿಲ್ಲ, ಇದು ಪೊಯೆಟ್ರಿ ಸೆಕ್ಷನ್ನಿಂದನೇ ಬರ್ತೈತಿ. ಹೀಗಾಗಿ ಹೆಚ್ಚಿನ ಸಂದರ್ಭದೊಳಗೆ ಇದು ಇಲ್ಲ ಜಾಜ್ ಪ್ಲೇಯರು, ಇಲ್ಲ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ, ಇಲ್ಲ ಸಾಂಗ್ ಆಫ್ ಇಂಡಿಯಾ. ಈ 3 ಮೇಲೆ ಹೆಚ್ಚು ಈ ಪ್ರಶ್ನೆಗಳು ಬರ್ತೈತಿ. ಇಲ್ಲಿ ಈ ಸಲ ಏನು ಮಾಡ್ಯಾರ ಅಂದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಅಂದ್ರೆ ಇಲ್ಲಿ ಹೆಂಗೆ ಮಾಡ್ತಾನಪ್ಪ ಅಂದ್ರೆ, ಒಂದು ಪ್ರಶ್ನೆ ಅದು ಹೇಳಿದ್ನಲ್ಲ ಸಾಂಗ್ ಆಫ್ ಇಂಡಿಯಾದ ಮೇಲೆ ಇರ್ತೈತಿ, ಒಂದು ಪ್ರಶ್ನೆ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಮೇಲೆ ಇರ್ತೈತಿ, ಒಂದು ಪ್ರಶ್ನೆ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಮೇಲೆರ ಇರ್ಬೋದು ಅಥವಾ ಜಾಜ್ ಪ್ಲೇಯರ್ ಮೇಲೆರ ಇರ್ಬೋದು. ಹಿಂಗೆ ಕೊಡ್ತಾನೆ. 3 ಪ್ರಶ್ನೆಗಳನ್ನು ಕೊಡ್ತಾನೆ. ಯಾವುದಾದ್ರೂ ಒಂದನ್ನು ಬರೀಲಿಕ್ಕೆ ಹೇಳ್ತಾನೆ. ನೀವು ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಪರ್ಫೆಕ್ಟ್ ಆಗಿದ್ರಿ ಅಂದ್ರೆ ಉಳಿದೋದ್ರ ಬಗ್ಗೆ ತಲೆ ಕೆಡಿಸೋಣ ಅಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಅದನ್ನು ಒಂದು ಸಲ ನೋಡ್ಕೊರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಅಲ್ಲಿ ಎಸ್ಸೆ ಬರೆಯೋಕೆ ಹೇಳ್ಯಾರ. ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲಿನ ಸುಮಾರು 100ಕ್ಕಿಂತ ಹೆಚ್ಚು ವಿಡಿಯೋಗಳು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಲಭ್ಯವಿವೆ. ನೀವು ಒಂದು ಸಲ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ತಾ, ನಮ್ಮ ಚಾನಲ್ನಲ್ಲಿ SSLCಗೆ ಸಂಬಂಧಪಟ್ಟಂಥ ವಿಡಿಯೋಗಳು, ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಮತ್ತು ಕಾಂಪಿಟೇಟಿವ್ ಎಕ್ಸಾಮಿಗೆ ಅದು TET ಇರ್ಬೋದು,
ಅಥವಾ ಗ್ರಾಮ ಪಂಚಾಯತಿ ಸೆಕ್ರೆಟ್ರಿ ಇರ್ಬೋದು. ಹೀಗೆ ಡಿಪ್ಲೊಮಾಕ ವಿದ್ಯಾರ್ಥಿಗಳ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೀವಿ. PUC ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂಥ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಹಾಕಿವಿ. ಅದ್ರ ಜೊತೆಗೆ ನಮ್ಮ ಮಹೀಂದ್ರಾ ಕಂಪ್ನಿಯ ಓನರ್ ಆದಂಥ ಆನಂದ್ ಮಹೀಂದ್ರರ ಬಗ್ಗೆ ಇರ್ಬೋದು, ಅನಿಲ್ ಅಗರ್ವಾಲರ ಬಗ್ಗೆ ಇರ್ಬೋದು, ಹೌದಾ. ಹೀಗೆ ಭಾಳಷ್ಟು ಕೆಲವೊಂದಿಷ್ಟು ಮೋಟಿವೇಶ್ನಲ್ ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡೀವಿ. ಅವನ್ನೆಲ್ಲ ನೀವು ವೀಕ್ಷಣೆ ಮಾಡಿರಿ, ಖಂಡಿತವಾಗಿ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತಾ ಅಂತ ಹೇಳುತ್ತಾ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ. ಮತ್ತು ನಿಮ್ಮ ಬೇರೆ ಬೇರೆ ಶಾಲೆಯೊಳಗೆ ಓದ್ತಾ ಇರುವಂಥ ನಿಮ್ಮ ಫ್ರೆಂಡ್ಸ್ಗೆ ಈ ರೀತಿ, ಯಾಕಂತಂದ್ರೆ 1997ರಿಂದ ಸುಮಾರು 28 ವರ್ಷಗಳ ಅನುಭವ ಈ ಟೀಚಿಂಗ್ ಫೀಲ್ಡ್ನೊಳಗೆ. ಹೀಗಾಗಿ ಆ ಅನುಭವದ ಮೇಲಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಬ್ಬ ಅನುಭವಿಕ ಶಿಕ್ಷಕರ ಒಂದು ಪ್ರಯತ್ನ ಐತಪ್ಪ ಅಂತ ತಿಳ್ಕೊಂಡು ನೀವು ಯಾವುದೇ ರೀತಿಯ ಸಬ್ಸ್ಕ್ರೈಬಿಗೆ ಇಲ್ಲಿ ಏನೂ ಅಮೌಂಟ್ ಕಟ್ಟಾಗಲ್ಲ, ಏನೂ ಇಲ್ಲ. ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಳನ್ನು ಅಬ್ಸರ್ವ್ ಮಾಡ್ಬೋದು. ಅದ್ರ ಜೊತೆಗೆ ಈ ಸಲ ಭಾಳಷ್ಟು ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನು ಬಾಹ್ಯವಾಗಿ ಕಟ್ತಾ ಇದ್ದೀರಿ. ಅವರು ಜಸ್ಟ್ ಒಂದು ಸಲ ನಮ್ಮ ವಿಡಿಯೋಗಳನ್ನು ನೋಡಿಬಿಟ್ರೆ ಖಂಡಿತವಾಗಿ 33 ಅಂಕಗಳನ್ನು ಭಾಳ ಸುಲಭವಾಗಿ ಗಳಿಸ್ಬೋದು. ಅದಕ್ಕೆ ನಮ್ಮ ಹಳೆಯ ವಿಡಿಯೋಗಳಲ್ಲಿ ಏರ್ ಪೊಲ್ಯೂಷನ್ ಬಗ್ಗೆ, ಸೇವ್ ಟ್ರೀಸ್ ಸೇವ್ ಅರ್ತ್ ಬಗ್ಗೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಅವುಗಳನ್ನು ನಾವು ಅಲ್ಲಿ ಎಸ್ಸೆ ಬರೆಸೀನಿ, ಅದನ್ನೆಲ್ಲ ನೋಡ್ಕೊರಿ. ಅದ್ರ ಜೊತೆಗೆ ಪತ್ರಕ ವಿಷಯಕ್ಕೆ ಬಂದರೆ ಒಂದು ಯಾವಾಗಲೂ ಇಲ್ಲಿ ಹೆಂಗಿರ್ತೈತೆ ಅಂದ್ರೆ ಒಂದು ಆಫೀಷಿಯಲ್ ಲೆಟರ್ ಇರ್ತೈತಿ, ಒಂದು ಪರ್ಸ್ನಲ್ ಲೆಟರ್ ಇರ್ತೈತಿ. ಇಲ್ಲಿ ಪರ್ಸ್ನಲ್ ಲೆಟರ್ ರೈಟ್ ಆಫ್ ಲೆಟರ್ ಟು ಯುವರ್ ಫ್ರೆಂಡ್, ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆದು ವೆಕೇಷನ್ ಸಂದರ್ಭದೊಳಗೆ ನೀವು ಊರಿಗೆ ಬರ್ರಿ ಅಂತೇಳಿ ಇನ್ವೈಟ್ ಮಾಡಿ ನೀವು ಒಂದು ಪತ್ರ ಬರೀಬೇಕು. ಗಂಡ್ಮಗಾದ್ರೆ ಅಮಿತ್, ಹೆಣ್ಮಗಳಾದ್ರೆ ಆರತಿ ಅಂತ ತಿಳ್ಕೊಂಡು ಬೆಂಗಳೂರಿನಲ್ಲಿ GHS ಹೈಸ್ಕೂಲ್ನಲ್ಲಿ ನೀವು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಿ ಅಂಥೇಳಿ ಬರೀಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಐಡೆಂಟಿಫಿಕೇಷನನ್ನು ಅಲ್ಲಿ ಬರೆಯೋಂಗಿಲ್ಲ. ಅಥವಾ ನಮಗೆ ಬೇಡ ಅಂತಂದ್ರೆ ಅಫಿಷಿಯಲ್ ಲೆಟ್ರ್ ಬರೀಬೇಕಾದ್ರೂ ಕೂಡ ನೀವು ಅಮಿತ್ ಅಥವಾ ಆರತಿ ಅಂತಲೇ ಅಲ್ಲಿ ನೀವು ಹೆಸರನ್ನು ಸೂಚನೆ ಮಾಡ್ಕೋಬೇಕು. ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರವನ್ನು ಬರೀಬೇಕು. ಮುಖ್ಯೋಪಾಧ್ಯಾಯರು ಬರೆಯುವತ್ತಾಗೂ ಕೂಡ ನೀವು ಏನು ಮಾಡಬೇಕು, ದ ಹೆಡ್ ಮಾಸ್ಟರ್ GHS ಬೆಂಗಳೂರು ಅಂತಲೇ ಬರೀಬೇಕಲ್ಲೇ. ಮತ್ತು ನಿಮ್ಮ ಸ್ವಂತ ಯಾವ ಶಾಲೆಯವರು ಇರ್ತೀರಿ ಆ ಶಾಲೆಯ ಹೆಸರನ್ನು ಹಾಕೋಂಗಿಲ್ಲ. ವಿಷಯ ಬರೀಬೇಕಿಲ್ಲೇ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TCಯನ್ನು ಕೊಡಲಿಕ್ಕೆ. ಇದನ್ನು ಕೂಡ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಇಲ್ಲೇ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ, ಪರ್ಸ್ನಲ್ ಲೆಟ್ರ್ ಬರೆಯೋದು ಭಾಳ ಈಸಿ. ಆಫೀಷಿಯಲ್ ಲೆಟ್ರ್ನಾಗ ನಾವು ಭಾಳಷ್ಟು ಪಾಯಿಂಟ್ಸನ್ನು ಗಮನಿಸ್ತೀವಿ. ಅಲ್ಲಿ ಏನನ್ನು ಗಮನಿಸ್ತೀವಿ ಅಂದ್ರೆ, ಫ್ರಾಮ್ ಐತೋ ಇಲ್ಲೋ, ಟು ಐತೋ ಇಲ್ಲೋ, ಸಬ್ಜೆಕ್ಟ್ ಐತೋ ಇಲ್ಲೋ, ಯುವರ್ ಫೇತ್ಫುಲಿ ಐತೋ ಇಲ್ಲೋ, ಥ್ಯಾಂಕಿಂಗ್ ಯು ಐತೋ ಇಲ್ಲೋ, ಅಥವಾ ಮೊದಲು ಪತ್ರ ಬರೆದಿದ್ರೆ ಅದಕ್ಕೆ ರೆಫರೆನ್ಸ್ ಐತೋ ಇಲ್ಲೋ, ಅಡಕಗಳನ್ನು ಅಂಥೇಳಿ ಬರ್ದಾನೋ ಇಲ್ಲೋ, ಡೇಟ್ ಹಾಕ್ಯಾನೋ ಇಲ್ಲೋ, ಪ್ರತಿಯೊಂದನ್ನು ನೋಡ್ತೀವಿ ಆಫೀಷಿಯಲ್ ಲೆಟ್ರ್ನಾಗ. ಪರ್ಸ್ನಲ್ ಲೆಟ್ರ್ನಾಗ ಇದೆಲ್ಲ ಇರೋಂಗಿಲ್ಲ. ಹೀಗಾಗಿ ನೀವು ಪರ್ಸ್ನಲ್ ಲೆಟ್ರಿಗೆ ಅಂಕಗಳು ಭಾಳ ಸುಲಭವಾಗಿ ಸ್ಕೋರ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಬೇಡಪ್ಪ ನಾವು ಆಫೀಷಿಯಲ್ ಲೆಟ್ರ್ನಾಗ ಪರ್ಫೆಕ್ಟ್ ಆಗಿವೆ ಅಂದ್ರೆ ಖಂಡಿತವಾಗಿ ನೀವು ಆಫೀಷಿಯಲ್ ಲೆಟ್ರನ್ನು ಬರೀರಿ. ಯಾವುದು ಬರೆದ್ರೂ ಕೂಡ 5 ಅಂಕಗಳು ನಿಮಗೆ ಸುಲಭವಾಗಿ ಸಿಗ್ತಾವೆ ಅಂತ ಹೇಳುತ್ತಾ, ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಏನು ಮಾಡೋರಿದ್ದೀವಿ, ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋರಿದ್ದೀವಿ, 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋರಿದ್ದೀವಿ, 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅಪ್ಲೋಡ್ ಮಾಡೋರಿದ್ದೀವಿ. ಹೀಗಾಗಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.